ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮುಂಬೈ ದಾಳಿ ರೂವಾರಿ ಉಗ್ರ ತಹವೂರ್ ರಾಣಾ ಸಿಕ್ಕಾಯಿತು. ಪಂಜಾಬ್ನ ಬ್ಯಾಂಕ್ ಹಗರಣದಲ್ಲಿ ಚೋಕ್ಸಿ ಬಂಧನವೂ ಆಯಿತು. ಹಾಗಾದ್ರೆ ಮಧ್ಯದ ದೊರೆ ವಿಜಯ್ ಮಲ್ಯ ಕಥೆ ಏನಾಯಿತು ಅಂತ ಪ್ರಶ್ನೆ ಶುರುವಾಗಿದೆ. ಚೋಕ್ಸಿ ಬೆನ್ನಲ್ಲೇ ವಿಜಯ್ ಮಲ್ಯ ಹಸ್ತಾಂತರ ಬಗ್ಗೆ ತೀವ್ರ ಕುತೂಹಲ ವ್ಯಕ್ತವಾಗಿದೆ. ಬರೋಬ್ಬರಿ ಒಂದೆರಡಲ್ಲ 11,000 ಕೋಟಿ ರೂಪಾಯಿ ಬ್ಯಾಂಕಿಗೆ ಹಸಿ ವಂಚನೆಯ ಕೇಸು ಅವರ ಮೇಲಿದೆ. ವಿಜಯ ಮಲ್ಯರನ್ನ ಭಾರತಕ್ಕೆ ಕರೆತರುವಂತಹ ಪ್ರಯತ್ನ ಯಾವಾಗ ಶುರು ಮಾಡ್ಕೋತೀರಿ? ಇದು ಪ್ರಶ್ನೆ ಎದುರಾಗಿರುವಂತಹದ್ದು. ಸರಿ, ಮುಂಬೈ ದಾಳಿಯ ಮುಖಾಂತರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ತಹವೂರ್ ರಾಣಾ, ಆ ತಹವೂರ್ ರಾಣಾ ಅಮೆರಿಕಾದ ಕೋರ್ಟಿನಲ್ಲಿ ಒಂದು ಮನವಿ ಸಲ್ಲಿಸ್ತಾನೆ. ನನ್ನನ್ನ ಯಾವ ದೇಶಕ್ಕೂ ಬೇಕಾದರೂ ಹಸ್ತಾಂತರ ಮಾಡಿ, ಆದರೆ ಭಾರತಕ್ಕೆ ಹಸ್ತಾಂತರ ಮಾಡಬೇಡಿ. ದೇಶದಲ್ಲಿ UPA ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವನನ್ನ ಭಾರತಕ್ಕೆ ಕಳಿಸ್ಕೊಡಿ, ಆ ಉಗ್ರನನ್ನ ಅಂತ ಹೇಳಿ ಕಾಂಗ್ರೆಸ್ ಹೇಳ್ಕೊಂಡಿತ್ತು. ಈಗಲೂ ಕೂಡ ಅದು ಬಹಳಷ್ಟು ವಿವಾದಕ್ಕೆ ತಿರುಗಿದೆ. ಸೊ ಹಾಗಾದ್ರೆ ಅಂತಹ ರಾಣಾನನ್ನು ಕೂಡ ಭಾರತಕ್ಕೆ ಕರೆತರಲಾಯಿತು. ಇನ್ನು ಚೋಕ್ಸಿ ಬೆನ್ನಲ್ಲೇ, ಈ ಹಿಂದೆ ರಾಣಾರನ್ನ ಕರೆತಂದ ಬೆನ್ನಲ್ಲೇ ಮಧ್ಯದ ದೊರೆ ವಿಜಯ್ ಮಲ್ಯ ಕಥೆ ಏನಾಯಿತು ಅಂತ ಹೇಳಿ ಪ್ರಶ್ನೆ ಶುರುವಾಗಿದೆ. ಚೋಕ್ಸಿ ಬೆನ್ನಲ್ಲೇ ವಿಜಯ್ ಮಲ್ಯ ಹಸ್ತಾಂತರ ಬಗ್ಗೆ ತೀವ್ರ ಕುತೂಹಲ. ಭಾರತದ ಅದೆಷ್ಟೋ ಖ್ಯಾತ ಬ್ಯಾಂಕ್ಗಳಿಗೆ ಮೋಸ ಮಾಡಿದ್ದ ಆರೋಪ. ಬರೋಬ್ಬರಿ 11,000 ಕೋಟಿ ರೂಪಾಯಿ ಬ್ಯಾಂಕ್ ವಂಚನೆ ಪ್ರಕರಣ ಆತನ ಮೇಲಿದೆ. ಮಧ್ಯದ ದೊರೆ ಕಿಂಗ್ ಫಿಶರ್ನ ಸಾಮ್ರಾಜ್ಯವನ್ನ ಕಟ್ಟಿದ ಸಾಮ್ರಾಟ ವಿಜಯ್ ಮಲ್ಯ ತಲೆಮರೆಸಿಕೊಂಡು ಲಂಡನ್ನು, ಕೆನಡಾ ಅಂತ ತಿರುಗಾಡ್ತಾ ಇದ್ದಾನೆ. ಅವನನ್ನ ದೇಶಕ್ಕೆ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನ ಯಾರೂ ಮಾಡ್ತಾ ಇಲ್ಲ. ಯಾಕೆ? 11,000 ಕೋಟಿ, ಅಲ್ಲೂ ಕೂಡ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರುತ್ತೆ. ಒಂದು ವೇಳೆ ರಿಕವರಿ ಆದರೆ ಆ ಪ್ರಯತ್ನದಲ್ಲಿ ಭಾರತ ಯಾಕೆ ಉತ್ಸಾಹವನ್ನು ತೋರ್ತಾ ಇಲ್ಲ? ಪ್ರಮುಖ ಆರೋಪಿ ಆಗಿರುವಂತಹ ಕರ್ನಾಟಕದ ಉದ್ಯಮಿ ವಿಜಯ ಮಲ್ಯ ಸದ್ಯ ಕುಟುಂಬ ಸಮೇತ ಲಂಡನ್ನಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ವಿಜಯ್ ಮಲ್ಯ, ಆತನಿಗೆ ಯಾವ ಭೀತಿನೂ ಇಲ್ಲ. ಅದೇ ಗಡ್ಡ, ಅದೇ ಸಿಗರೇಟು, ಅದೇ ಕಟ್ಟಿಂಗು. ಅವನಲ್ಲಿ ಭೀತಿಗಳಿಲ್ಲ, ಅವನಲ್ಲಿ ಆತಂಕಗಳಿಲ್ಲ, ಅವನಲ್ಲಿ ಗಾಬರಿ ಇಲ್ಲ. ಅಮೆರಿಕಾದ ಕೋರ್ಟ್ನಲ್ಲಿ ದಿನನಿತ್ಯ ನರಳಾಡ್ಕೊಂಡು ಬಿದ್ದಿದ್ದ ಯಾರು? ತಹವೂರ್ ರಾಣಾ. ಆತನಲ್ಲಿ ಭೀತಿ ಇತ್ತು ಭಾರತ, ಆತನಲ್ಲಿ ಆತಂಕ ಇತ್ತು ಭಾರತ. ಆ ಭೀತಿ ಮತ್ತು ಆತಂಕ ಯಾಕೆ ವಿಜಯ್ ಮಲ್ಯಗಿಲ್ಲ? ವಿಜಯ್ ಮಲ್ಯ ತಲೆ ಮೇಲೆ ಯಾರದಾದ್ರೂ ಅಭಯ ಹಸ್ತ ಇದೆಯಾ? 2019ರಲ್ಲಿ ವಿಜಯ್ ಮಲ್ಯ ಹಸ್ತಾಂತರಕ್ಕೆ ಬ್ರಿಟನ್ ಸರ್ಕಾರ ಸಮ್ಮತಿ ಕೊಟ್ಟಿತ್ತು. ಕರ್ಕ ಬರೋ ಇಂಟ್ರೆಸ್ಟು ನಮಗಳಿಗಿಲ್ಲ. ಆದರೆ ಹಸ್ತಾಂತರದ ವಿರುದ್ಧ ವಿಜಯ್ ಮಲ್ಯ ಕಾನೂನು ಹೋರಾಟವನ್ನು ಮಾಡಿದ್ದಾನೆ. ಕಳ್ಳನಿಗೂ ನಮ್ಮಲ್ಲೊಂದು ಕಾನೂನುಗಳಿದೆ. ಅಂದರೆ ಕಾನೂನು ಆಪ್ಷನ್ಗಳನ್ನು ಆಯ್ಕೆ ಮಾಡಿಕೊಂಡು ಕಾನೂನು ಹೋರಾಟಕ್ಕಿಳಿದ ಅಂದಿನಿಂದಲೂ ಮಲ್ಯ ಗಡೀಪಾರಿಗೆ ಒತ್ತಾಯಿಸುತ್ತಲೇ ಬಂದಿರುವಂತಹ ಭಾರತ. ಆದರೆ ಯಾವಾಗ ಕರೆತರ್ತೀವಿ ಅನ್ನುವಂಥದ್ದೇ ಕುತೂಹಲ. ಮುಂಬೈನಂತಹ ದೇಶದ ರಾಜಧಾನಿಗೆ ಬಾಂಬಿಟ್ಟು ಅಥವಾ ಕಂಡವರನ್ನ ಕೊಂದು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂತಹ ಅಟ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಹವೂರ್ ರಾಣಾ ಅದರ ಪ್ರಮುಖ ರೂವಾರಿಯಾಗಿದ್ದ. ಆತನನ್ನು ಭಾರತಕ್ಕೆ ಕರೆತರುವಂತಹ ಪ್ರಯತ್ನದಲ್ಲಿ ನಾವು ಯಶಸ್ವಿ ಕಂಡ್ವಿ. ಆದರೆ ವಿಜಯ್ ಮಲ್ಯ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ.